ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಇತ್ತೀಚೆಗಷ್ಟೇ 2025-26ನೇ ಶೈಕ್ಷಣಿಕ ಸಾಲಿನ ಖಾಸಗಿ ಅನುದಾನ ರಹಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಟ್ ಕೋರ್ಸ್ಗಳ ಫೀಸ್ 7.5% ಹೆಚ್ಚಿಸುವುದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿತ್ತು. ಈಗಾಗಲೇ ವರ್ಷದಿಂದ ವರ್ಷಕ್ಕೆ 10% ಪ್ರವೇಶ ಶುಲ್ಕವನ್ನು ಹೆಚ್ಚಿಸುವುದಕ್ಕೆ ಅನುದಾನ ರಹಿತ ಖಾಸಗಿ ಕಾಲೇಜುಗಳಿಗೆ ಅವಕಾಶ ಇದೆ. ಇಷ್ಟಾದರೂ ಮತ್ತೆ BE ಆರ್ಕಿಟೆಕ್ಟ್ ಕೋರ್ಸ್ಗಳ ಎಂಟ್ರಿ ಫೀಸನ್ನು ಸರ್ಕಾರ ಹೆಚ್ಚಳ ಮಾಡಿ ವಿದ್ಯಾರ್ಥಿಗಳಿಗೆ ಶಾಕ್ ಕೂಡ ಕೊಟ್ಟಿತ್ತು. ಕರ್ನಾಟಕ ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಸಂಘ, ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಹಾಗೂ ಖಾಸಗಿ ವೃತ್ತಿಪರ ಕಾಲೇಜುಗಳ ಆಡಳಿತ ಮಂಡಳಿ ಪ್ರತಿನಿಧಿಗಳ ಜೊತೆಗೆ ಇತ್ತೀಚೆಗೆ ತಾನೇ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಸಭೆಯನ್ನು ನಡೆಸಿದರು. ಈ ಮೀಟಿಂಗ್ನಲ್ಲಿ ಫೀಸ್ ಹೆಚ್ಚಿಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಇದರಿಂದ ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದಂತಹ ಅಭ್ಯರ್ಥಿಗಳಿಗೆ ಶಾಕ್ ಕೊಟ್ಟಂತಾಗಿದೆ. ಸರ್ಕಾರದ ಈ ನಿರ್ಧಾರ ನೇರವಾಗಿ ವಿದ್ಯಾರ್ಥಿಗಳ ಕೆಂಗಣ್ಣಿಗೆ ಗುರಿ ಮಾಡಿಕೊಟ್ಟಿದೆ. ಹೀಗಾಗಿ ಇಡೀ ರಾಜ್ಯಾದ್ಯಂತ ಈ ನಿರ್ಧಾರದ ವಿರುದ್ಧ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಸರ್ಕಾರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಹೌದು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಸಜ್ಜಾಗಿದ್ದು ಕೆಲವು BE ಕೋರ್ಸ್ಗಳ ಶುಲ್ಕವನ್ನು ಇಳಿಕೆ ಮಾಡುವಂತಹ ಪ್ಲಾನನ್ನು ಮಾಡ್ಕೊಳ್ತಾ ಇದೆ. ಇದರ ಬಗ್ಗೆ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಈ ವಿಡಿಯೋದಲ್ಲಿ. ಒಂದು ಕಾಲದಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೆ ತಾ ಮುಂದು ಅಂತ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಕೆಲ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಅಂತಹ ಕೋರ್ಸ್ಗಳಿಗೆ ಶುಲ್ಕ ವಿನಾಯಿತಿಯನ್ನು ಕೊಡೋದಕ್ಕೆ ಇಲಾಖೆ ಮುಂದಾಗಿದೆ. ಇನ್ನು ಯಾವ್ಯಾವ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ ನೋಡೋದಾದರೆ, ಮೆಕ್ಯಾನಿಕಲ್, ಸಿವಿಲ್ ಸೇರಿಕೊಂಡು ಕೆಲ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಕಳೆದ ವರ್ಷ ಹೆಚ್ಚಿನ ಸೀಟ್ಗಳು ಹಾಗೆ ಉಳಿದಿತ್ತು. ಇದನ್ನು ಗಮನಿಸಿದಂತಹ ಉನ್ನತ ಶಿಕ್ಷಣ ಇಲಾಖೆ ಡಿಮ್ಯಾಂಡ್ ಇಲ್ಲದೇ ಇರುವಂತಹ ಕೋರ್ಸ್ಗಳಿಗೆ ಮತ್ತೊಮ್ಮೆ ಜೀವವನ್ನು ತುಂಬಿಸೋದಕ್ಕೆ ಕೋರ್ಸ್ಗಳ ಫೀಸ್ ಕಡಿಮೆ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದೆ. ಇನ್ನು ಈ ಶುಲ್ಕ ವಿನಾಯಿತಿಯು ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳಿಗೆ ಮಾತ್ರ ಅನ್ವಯಿಸುತ್ತೆ. ಇನ್ನು 2024ರಲ್ಲಿ ಹಾಗೆ ಉಳಿದಂತಹ ಸೀಟುಗಳ ವಿವರ ನೋಡೋದಾದರೆ, ಕಂಪ್ಯೂಟರ್ ಸೈನ್ಸ್ ಲಭ್ಯವಿದ್ದಂತಹ ಸೀಟುಗಳ ಸಂಖ್ಯೆ 2367, ಭರ್ತಿಯಾಗಿದ್ದ ಸೀಟುಗಳ ಸಂಖ್ಯೆ 2136 ಆಗಿದ್ದು ಬರೋಬ್ಬರಿ 231 ಸೀಟುಗಳು ತುಂಬಿರಲೇ ಇಲ್ಲ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟೋಟಲ್ ಸೀಟುಗಳ ಸಂಖ್ಯೆ 11361 ಇದ್ದು 9841 ಸೀಟುಗಳು ಭರ್ತಿಯಾಗಿದ್ವು. ಸುಮಾರು 1520 ಸೀಟುಗಳು ಫಿಲ್ ಆಗಿರಲಿಲ್ಲ. ಮಾಹಿತಿ ತಂತ್ರಜ್ಞಾನ ಲಭ್ಯವಿದ್ದಂತಹ ಸೀಟುಗಳ ಸಂಖ್ಯೆ 6084, ಭರ್ತಿಯಾದಂತಹ ಸೀಟುಗಳು ಸುಮಾರು 5405 ಮತ್ತು ಹಾಗೆ ಉಳಿದಂತಹ ಸೀಟುಗಳು ಸುಮಾರು 679 ಆಗಿತ್ತು. ಸಿವಿಲ್ ಇಂಜಿನಿಯರಿಂಗ್ ಲಭ್ಯವಿದ್ದಂತಹ ಸೀಟುಗಳು 5723, ಕೇವಲ 2883 ಸೀಟುಗಳು ಭರ್ತಿಯಾಗಿದ್ದು ಬರೋಬ್ಬರಿ 2840 ಸೀಟ್ಗಳು ಫಿಲ್ ಆಗಿರಲಿಲ್ಲ. ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಕತೆ ಕೂಡ ಅಷ್ಟೇ. ಲಭ್ಯವಿದ್ದಂತಹ 5977 ಸೀಟ್ಗಳಲ್ಲಿ ಕೇವಲ 2783 ಸೀಟ್ ಮಾತ್ರ ಭರ್ತಿಯಾಗಿತ್ತು. ಸುಮಾರು 3194 ಸೀಟ್ಗಳು ಭರ್ತಿಯಾಗಿರಲಿಲ್ಲ ಅನ್ನೋದು ಶಾಕಿಂಗ್ ವಿಚಾರ. AIML ಅಲ್ಲಿ 108%, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೈನ್ಸ್ ಅಲ್ಲಿ 93%, ಸಿವಿಲ್ ಇಂಜಿನಿಯರಿಂಗ್ 47%, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 99%, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 95%, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ 71%, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 21%, ಸಿಲ್ಕ್ ಟೆಕ್ನಾಲಜಿ 43%, ಟೆಕ್ಸ್ಟೈಲ್ ಟೆಕ್ನಾಲಜಿ 27%. ಸೊ ಈ ಥರ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ನಾವು ದೆನ್ ವಿ ವಿಲ್ ಟೇಕ್ ಅ ಡಿಸಿಷನ್. ಇನ್ನು 2024ರಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗೆ 47-48 ದಾಖಲಾತಿಯಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಕೇವಲ 27% ಮಾತ್ರ ದಾಖಲಾಗಿತ್ತು. ಹೀಗಾಗಿ ಪ್ರಮುಖ ಈ ಎರಡೂ ಕೋರ್ಸ್ ಸೇರಿದಂತೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫೀಸ್ ಕೂಡ ಕಡಿಮೆ ಆಗ್ತಾ ಇದೆ. ಇನ್ನು ಈ ಬಾರಿ CET ಸೀಟ್ ಕೂಡ ಹಂಚಿಕೆಯೊಳಗೆ ಕಾಲೇಜು ಫೀಸ್ ಕೂಡ ಅಂತಿಮ ಆಗ್ತಾ ಇದೆ. ಒಂದು ಕಾಲದಲ್ಲಿ ಬಹು ಬೇಡಿಕೆ ಇದ್ದಂತಹ ಇಂಜಿನಿಯರಿಂಗ್ ಸೀಟ್ಗಳು ಈ ಬಾರಿ ಬೇಡಿಕೆ ಕಳೆದುಕೊಳ್ತಾ ಇದೆ. ಹಾಗಾಗಿ ಇಲಾಖೆ ಅಂತಹ ಕೋರ್ಸ್ಗಳಿಗೆ ಮರುಜೀವನ ತುಂಬಿಸೋದಕ್ಕೆ ಸಿದ್ಧವಾಗ್ತಾ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಫಸ್ಟ್ ಎಜುಕೇಷನ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.